ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತ ರಜತ್ ಅವರಿಗೆ ಇದೀಗ ಗ್ರಹಚಾರ ಬಿಡಿಸಿದ್ದಾರೆ ಹನುಮಂತ. ಸೊ ಯಾವ ವಿಚಾರಕ್ಕೆ ಏನಾಯಿತು ಬನ್ನಿ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹಾಗೆಯೇ ಶೋಭಾ ಶೆಟ್ಟಿ ಇಬ್ಬರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇವರ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಅನೇಕರು ಶಾಕ್ ಆಗಿದ್ರು ವೀಕ್ಷಕರೇ. ಸಂಗೀತ ವಾದ್ಯಗಳ ಮೂಲಕ ಇದೀಗ ಎಂಟ್ರಿ ಕೊಟ್ಟಂತ ರಜತ್ ಬೆಳ್ಳಂಬೆಳಗ್ಗೆ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಆದರೆ ಹನುಮಂತನನ್ನ ಏಕವಚನದಲ್ಲಿ ಮಾತನಾಡಿಸಿದ ರಜತ್ಗೆ ಹನುಮಂತ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹನುಮಂತನನ್ನು ಏನ್ಲ ಹನುಮ ಅನ್ನುವ ಪದವನ್ನು ಬಳಸಿದ ರಜತ್ಗೆ ಮರ್ಯಾದೆ ಕೊಟ್ಟು ಮಾತನಾಡು ಅಂತ ಇದೀಗ ವಾರ್ನಿಂಗ್ ಕೊಟ್ಟಿದ್ದಾರೆ. ಫಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋದು ನಾನು, ಈಗ ನೀನು ಬಂದಿದೆಯಾ, ಫಸ್ಟ್ ಟೈಮ್ ಅನಿಸುತ್ತೆ, ಸೆಕೆಂಡ್ನೇ ಟೈಮ್ ನಿನಗೆ ಬೇಜಾರಾಗುತ್ತೆ, ಈ ರೀತಿ ನನ್ನ ಹತ್ರ ಆಟ ಆಡಬೇಡ, ನಾನು ಕೂಡ ಸ್ಟ್ರಾಂಗ್ ಅಂತ ಇದೀಗ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹನುಮನ ಮಾತಿಗೆ ಸೈಲೆಂಟ್ ಆದಂಥ ರಜತ್ ಇದೀಗ ಕಕ್ಕಾಬಿಕ್ಕಿ ಆಗಿದ್ದಾರೆ. ಇದೀಗ ಒಬ್ಬಂಟಿಯಾಗಿ ಇರುವಂತಹ ರಜತ್ಗೆ ಅನೇಕರು ಕೂಡ ಪ್ಲಾನ್ ಮಾಡಿದ್ದಾರೆ. ಈತನ ಮಾತು, ಈತನ ವರ್ತನೆ ಮೊದಲಿಗೆ ಇಷ್ಟವಾಗದ ಒಂದು ಟಾಪ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಬಹಳ ಪ್ರಬಲಶಾಲಿ ಆಗಿದ್ದಂತಹ ರಜತ್ ಅವರು ಇದೀಗ ಮಾತಿನ ಶೈಲಿ, ಮಾತನಾಡುವ ಶೈಲಿಯನ್ನು ನೋಡಿ ಅನೇಕರು ಈತನಿಗೆ ದುರಹಂಕಾರ ಜಾಸ್ತಿ ಇದೆ, ಹಾಗೆ ಹೀಗೆ ಅಂತೆಲ್ಲ ಇದೀಗ ಮೊದಲಿಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಇದೀಗ ಹನುಮಂತ ಇದೀಗ ರಜತ್ ಅವರ ದುರಹಂಕಾರಕ್ಕೆ ಬ್ರೇಕ್ ಹಾಕಿ ಇದರಿಗೆ ಒಂದು ಮುಟ್ಟಿ ನೋಡಿಕೊಳ್ಳುವ ಹಾಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.